ವಿಧಾನಸಭೆಯಲ್ಲಿ ಅಬಕಾರಿ ಇಲಾಖೆಯ ಲಂಚಾವತಾರ ಪ್ರತಿಧ್ವನಿಸಿದೆ. ಸದನದಲ್ಲಿ ಅಬಕಾರಿ ಇಲಾಖೆಯ ಲಂಚಾವತಾರ ಇದರ ಆಡಿಯೋ ಬಿಡುಗಡೆ ಮಾಡಲಾಯಿತು. ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಿದೆ ಅಬಕಾರಿ ಇಲಾಖೆಯ ಲಂಚಾವತಾರ. ಆಡಿಯೋ ಬಿಡುಗಡೆ ಮಾಡಲಾಯಿತು. ವಿಧಾನಸಭೆಯಲ್ಲಿ 3 ಪೆನ್ ಡ್ರೈವ್ ತೋರಿಸಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸ್ತಾರೆ. ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ ನಡುವೆ ನಡೆದಂತಹ ಆಡಿಯೋ ಸಂಭಾಷಣೆ. ತಿಮ್ಮಾಪುರಗೆ ಪಾಲ್ ಕೊಡಬೇಕು ಅನ್ನೋ ಆಡಿಯೋ ವೈರಲ್ ಆಯಿತು. ಇಷ್ಟಿದ್ರೂ ಕೂಡ ನಾನವನಲ್ಲ ಅಂತ ಸಚಿವರು ಹೇಳ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಆರ್ ಅಶೋಕ್ ಅವರು. ವಿಧಾನಸಭೆಯಲ್ಲಿಯೇ ಅಬಕಾರಿ ಇಲಾಖೆಯ ಲಂಚಾವತಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಜೊತೆಗೆ 3 ಪೆನ್ ಡ್ರೈವ್ ತೋರಿಸಿ ವಾಗ್ದಾಳಿ ನಡೆಸಿದ್ರು ಆರ್ ಅಶೋಕ್ ಅವರು. ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ ನಡುವೆ ನಡೆದಂತಹ ಆಡಿಯೋ ಸಂಭಾಷಣೆಯನ್ನ ಬಿಡುಗಡೆ ಮಾಡಿದ್ರು. ಆಡಿಯೋ ಬಂತು. ಹಿಂದೆ ಆಡಿಯೋ ಬಂತು. ಫಸ್ಟ್ ಆಡಿಯೋ ಇದು. ತಿಮ್ಮಾಪುರೆಯವರು ಕೆಲವರಿಗೆ ನನ್ನ ಮತ್ತು ನನ್ನ ಮಗನ ಹೆಸರನ್ನು ಹೇಳಿಕೊಂಡು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ತಿಮ್ಮಾಪುರ ಅವರು. ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟ್, ನಮ್ಮವರೇ ಕೆಲವರು ನಮ್ಮ ವಿರುದ್ಧ ಪಿತೂರಿ ಮಾಡುತ್ತಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್, ಎಲ್ಲ ಇಲಾಖೆಯಲ್ಲೂ ಈ ತರದ ನಡೀತಾ ಇರ್ತೈತೆ. ಆದರೆ ದಲಿತ ಅಂತೇಳಿ ನನ್ನೇ ಟಾರ್ಗೆಟ್ ಮಾಡಿದರ ಯಾಕೆ? ತಿಮ್ಮಾಪುರೆಯವರು, ಗೌರವಾನ್ವಿತ ತಿಮ್ಮಾಪುರೆಯವರು. ಪರಮೇಶ್ವರ ಯಾವ ಇದು ಅವರು ದಲಿತರೆ, ಅವ್ರದ್ದು ಯಾಕೆ ಬಂದಿಲ್ಲ ಯಾವುದೂ? ರಮೇಶ್ ಜಾರಕಿಹೊಳಿ ಅವರು ದಲಿತರೆ, ಸತೀಶ್ ಜಾರಕಿಹೊಳಿ ಅವರು ಎಸ್ ಟಿ, ಮುನಿಯಪ್ಪ, ನಮ್ಮ ಮುನಿಯಪ್ಪನವರು ನಮ್ಮವರು. ಪ್ರಿಯಾಂಕಾ ಬೇಡ ಹೇಳಲ್ಲ, ಹೇಳಿದ್ರೆ ಎದ್ದು ನಿಂತ್ಕೊಂಡ್ಬಿಡ್ತಾರೆ ಈಗ ನಮ್ಮ ಮೇಲೆ. ಅವ್ರೊಬ್ಬನ್ ಬಿಟ್ಟು ಹೇಳ್ತೀನಿ. ಇವರೆಲ್ಲ ಇದ್ದಾರೆ. ಇವ್ರದ್ದು ಯಾರ್ದು ಬರ್ದೀರಾ? ಗೌರವಾನ್ವಿತ ತಿಮ್ಮಾಪುರ ಅವ್ರದ್ದು ಯಾಕೆ ಬಂದಿದೆ? ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ. ಅಧ್ಯಕ್ಷರೇ, ಆರ್ ಅಶೋಕ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಶಾಸಕ ಸುನೀಲ್ ಕುಮಾರ್ ಅವರು ಮಧ್ಯಪ್ರವೇಶ ಮಾಡ್ತಾರೆ. ಅಬಕಾರಿ ಲಂಚಾವತಾರ ನಡೆದ್ರೂ ಕೂಡ ಇಷ್ಟೊಂದು ವಿವರಣೆ ಬೇಕಾ ಅಂತ ಪ್ರಶ್ನೆ ಮಾಡ್ತಾರೆ. ಮರ್ಯಾದೆ ಇದ್ರೆ ಸಚಿವರು ರಾಜೀನಾಮೆ ನೀಡಿ ಹೋಗಬೇಕಿತ್ತು. ಕಾಂಗ್ರೆಸ್ ನಾಯಕರ ವಿರುದ್ಧ ಸುನೀಲ್ ಕುಮಾರ್ ಈ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾರೆ. ದಲಿತ ಸಚಿವನ ಮೇಲೆ ಇಲ್ಲ ಸಲ್ಲದ ಆರೋಪ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಈ ವೇಳೆ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಮಾತಿಗೆ ಮಾತು ಬೆಳೆಯುತ್ತೆ. ಈ ತಕ್ಷಣ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಸಚಿವರು. ಚರ್ಚೆನೇ ಅವಶ್ಯಕತೆನೇ ಇಲ್ಲ ಇದಕ್ಕೆ. ಅಲ್ಲ ಸರ್, ಯಾರೇ ಈ ಹಗರಣದಲ್ಲಿ ಯಾರ್ಯಾರು ಎಷ್ಟೆಷ್ಟು ಪರ್ಸೆಂಟ್ ಹೋಗಿದೆ ಅನ್ನೋದನ್ನ ಮಂತ್ರಿಗಳು ಬಹಿರಂಗ ಮಾಡಿ ರಾಜೀನಾಮೆ ಡಿಸ್ಕಷನ್ ಮಾಡ್ಬೇಕು. ಅಗತ್ಯ ಇಲ್ಲ. ಮಾನ ಮರ್ಯಾದೆ ಇಷ್ಟೆಲ್ಲ ದಾಖಲೆಗಳನ್ನು ಕೊಟ್ಟು ಸಚಿವರು ಮೌನವಾಗಿ ಕುಳಿತುಕೊಂಡು ಕೇಳ್ತಾ ಇದ್ದಾರೆ. ಇಡೀ ಸಚಿವರು ಮೌನವಾಗಿ ಒಬ್ಬರು ಸಚಿವರು ದಲಿತ ಸಚಿವರಿಗೆ ಇಷ್ಟೊಂದು ಆರೋಪ ಯಾಕೆ ಮಾಡ್ತೀರಾ? ನೋಡ್ರಿ, ಪಾಪಿ ತರ ಕೂತವ್ರೆ. ಅದು ಉತ್ತರ ಕೊಡ್ತಾರಲ್ಲ. ಈ ತಕ್ಷಣ ರಾಜೀನಾಮೆ ಕೊಟ್ಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.